ಬನ್ನಿ ಬಂಧುಗಳೇ, ಒಂದು ಸೊಪ್ಪಿನ ಪಲ್ಯ ಮಾಡೋಣ. ಮೂಲಂಗಿ ಸೊಪ್ಪಿನ ಪಲ್ಯ. ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಟು ಸಾಸಿವೆ ಹಾಕಿದ್ದೀನಿ. 5-6 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ನಾನು ಖಾರಕ್ಕೆ 4-5 ಒಣಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ಕೊತಿದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಕು ಅಂದರೂ ಹಾಕ್ಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಇರಲಿಲ್ಲ, ಒಣಮೆಣಸಿನ್ಕಾಯಿ ಹಾಕ್ಕೊಂಡೆ. ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊತಿದ್ದೀನಿ. ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಇವಾಗ ಹುರ್ಕೊಳ್ಳೋಣ ಒಂದು ಸಲ. ಎಲ್ಲ ಹುರ್ಕೊಂಡು ಬೇಗ ಮೆತ್ತಗಾಗಲಿ ಅಂತ ಸ್ವಲ್ಪ ನೋಡಿ, ಇವಾಗ ಸ್ವಲ್ಪ ಹುರ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನಾವು ಒಂದು ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ತೊಳೆದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು, ಆದರೆ ತುಂಬ ಆರೋಗ್ಯಕ್ಕೆ ತುಂಬ ರಿಚ್ಚಾಗಿರುತ್ತೆ ನೋಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಮೂಲಂಗಿ ಸೊಪ್ಪು. ಉಪ್ಪು ಹಾಕಿದೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು. ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಮತ್ತು ಹುರ್ಕೊಳ್ಳೋಣ ಒಂದು ಸಲ. ಹುರ್ಕೊಂಡು ಇವಾಗ ನಾನು ಸೊಪ್ಪನ್ನ ಚೆನ್ನಾಗೆ ತೊಳೆದ್ಬಿಟ್ಟು ಉಪ್ಪು ನೀರಲ್ಲಿ ತೊಳಿಬೇಕಿದು. ಹುಳ ಏನಾದ್ರು ಮೊಟ್ಟೆ ಎಲ್ಲ ಹಾಕಿರುತ್ತೆ, ಅದಕ್ಕೋಸ್ಕರ ಉಪ್ಪು ನೀರಲ್ಲಿ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಹೆಚ್ಚಬೇಕು. ಹೆಚ್ಚಿ ಮತ್ತೊಂದು ಸಲ ಬೇಕಾದ್ರೆ ತೊಳ್ಕೊಬೋದು ನೀವು. ನೀರು ಆರ್ಲಿಕ್ಕೆ ಬಿಡಬೇಕು, ಸ್ವಲ್ಪ ಬಸಿಯಕ್ಕೆ ಬಿಡಬೇಕು. ಆವಾಗ ಸ್ವಲ್ಪ ಡ್ರೈ ಆಗೇ ಇರುತ್ತೆ. ನಾನು ದಿಢೀರ್ನ ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಬೇಗ ಮಾಡ್ಕೊತೀನಿ. ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ದೇವ್ರ ಹತ್ರ ಬೇಡ್ಕೊತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ನೋಡಿ ಪಲ್ಯ ಮಾಡೋಣ. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ ಒತ್ತಿ, ಆಲ್ ಅಂತ ಬರುತ್ತೆ. ಆಲ್ ಅಂತ ಒತ್ತಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನೋಟಿಫಿಕೇಷನ್ ಬರುತ್ತೆ. ನೀವು ಮೊದಲಿಗೆ ನೋಡ್ಬೋದು ನನ್ನ ವೀಡಿಯೋನ. ಒಂದು ಲೈಕು ಕೊಡಿ ವಿಡಿಯೋ ಇಷ್ಟ ಆದರೆ. ನೋಡಿ ಈ ಥರ ಸೊಪ್ಪು ನೋಡಿ ನೀರು ಹೆಂಗೆ ಬಿಟ್ಕೊತು ಅಂತ ನೋಡಿ. ಇವಾಗ ತೋರಿಸ್ತೀನಿ ಎಷ್ಟು ನೀರು ಬಿಟ್ಕೊಂಡ್ಬಿಡುತ್ತೆ ಗೊತ್ತಾ. ಇದು ನೋಡಿ ಸೊಪ್ಪು ಅಷ್ಟು ಹಾಕಿದ್ದು ಇಷ್ಟ ಆಗಿರುತ್ತೆ. ಮೂಲವ್ಯಾಧಿ ಅಂತ ಕಾಯಿಲೆ ಇರುತ್ತಲ್ವ, ಪೈಲ್ಸು, ಆ ಕಾಯಿಲೆಗಂತೂ ಈ ಪಲ್ಯ ಹೇಳಿ ಮಾಡಿಸಿದ್ದು ಪಲ್ಯ ಇದು. ಏನಾದ್ರು ಯಾರಿಗಾದರೂ ರಕ್ತ ಮೂಲವ್ಯಾಧಿ ಇರುತ್ತಲ್ಲ ಅವರಿಗೆ ಈ ಥರ ಪಲ್ಯ ವಾರದಲ್ಲಿ 2 ದಿನ ಕೊಡ್ತಾ ಬಂದರೆ ಕಂಪ್ಲೀಟ್ ಮಾಯವಾಗಿ ಹೋಗುತ್ತೆ. ಯಾವ ಔಷಧಿ ಮಾಡೋದು ಬೇಡ, ಡಾಕ್ಟ್ರ್ ಹತ್ರ ಹೋಗೋದು ಬೇಡ. ಪೈಲ್ಸ್ ಅಂತ ಇರುತ್ತಲ್ವ, ಅದರಲ್ಲಿ 3-4 ಥರ ಇರುತ್ತೆ ಅಂತ ಹೇಳ್ತಾರಲ್ವ. ಅದರಲ್ಲಿ ಒಂದು ಪೈಲ್ಸಿಗೆ ನಮ್ಮಪ್ಪ ಆಯುರ್ವೇದಿಕ್ ಡಾಕ್ಟ್ರ್ ಆಗಿದ್ರಲ್ವ. ಆಯುರ್ವೇದಿಕ್ ಅಂದರೆ ಪಂಡಿತರು ಅವರು. ಹಾಗಾಗಿ ಡಾಕ್ಟ್ರಲ್ಲ, ಪಂಡಿತರು, ಆಯುರ್ವೇದಿಕ್ ಔಷಧಿ ಕೊಡೋರು. ನೋಡಿ ನೀರೆಲ್ಲ ಹೇಗೆ ಬತ್ತೋಯ್ತು ಅಲ್ವಾ. ನೋಡಿ ಮುಚ್ಚಬಾರ್ದು, ಹಾಗೆ ಬೇಯಿಸ್ಬೇಕು ದೊಡ್ಡ ಉರಿಯಲ್ಲಿ. ಇಲ್ಲಾಂದರೆ ತುಂಬ ಇದಾಗಿಬಿಡುತ್ತೆ, ಗಂಜಿ ಆಗಿಬಿಡುತ್ತೆ. ಗಂಜಿ ಆಗಬಾರ್ದು ಇದು. ನೋಡಿ ಬೆಳ್ಳುಳ್ಳಿ ಎಷ್ಟು ಹಾಕಿರ್ತೀವಲ್ಲ ಅದು ತುಂಬ ಒಳ್ಳೇದು ಇದಕ್ಕೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಲ್ಲ, ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಓಕೆ, ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು.